ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಬೆಲ್ಲದ ಟೀ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಕಪ್ ನೀರು, 1 ಕಪ್ ಬೆಲ್ಲದ ಪುಡಿ ಸೇರಿಸ್ಕೊಂಡಿದ್ದೀನಿ. ನಮಗಿಲ್ಲಿ ಬೆಲ್ಲದ ಪಾಕ ಮಾಡುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ಬೆಲ್ಲ ಕರಗಿಸ್ಕೋಬೇಕು. ನಮಗೆ ಬೆಲ್ಲದ ಟೀ ಕುಡಿಬೇಕು ಅನಿಸಿದಾಗ ಹೋಟೆಲ್ಗೆ ಹೋಗ್ತೀವಿ. ಇನ್ನು ಮುಂದೆ ಹೋಟೆಲ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಹಾಲು ಒಡೆಯದ ಹಾಗೆ ಈ ರೀತಿ ಬೆಲ್ಲದ ಟೀ ಮನೆಯಲ್ಲೇ ತಯಾರಿಸಿ. ಇಲ್ಲಿ ನೋಡಿ, ನಾನು ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಅಷ್ಟೇ, ಜಸ್ಟ್ ಕರಗಬೇಕು ಬೆಲ್ಲ, ಪಾಕ ಬೇಡ. ಬೆಲ್ಲದ ನೀರು ರೆಡಿಯಾಗಿದೆ, ಪಕ್ಕಕ್ಕೆ ಎತ್ತಿ ಇಡ್ತಾ ಇದ್ದೀನಿ. ಮತ್ತೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 3 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ನಾನು ಯಾವ ರೀತಿ ಬೆಲ್ಲದ ಟೀ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಂತರ 1 ಇಂಚ್ ಹಸಿ ಶುಂಠಿ, 1 ಟೀ ಸ್ಪೂನ್ ಧನಿಯಾ ಕಾಳು, 4 ಏಲಕ್ಕಿ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಟೀ ಪುಡಿ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ಟೀ ಮಾಡೋದ್ರಿಂದ ಟೀ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾವು 2 ರಿಂದ 3 ನಿಮಿಷ ಕುದಿಸ್ಬೇಕು. ಮಧ್ಯೆ ಮಧ್ಯೆ ನಾವು ಈ ರೀತಿ ಮಿಕ್ಸ್ ಮಾಡಬೇಕು. ನಂತರ 2 ಕಪ್ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡಾದ ನಂತರ ಮಿಕ್ಸ್ ಮಾಡಿಕೊಂಡು ಕುದಿಸ್ಬೇಕು. ಈ ರೀತಿ ಮನೆಯಲ್ಲೇ ಬೆಲ್ಲದ ಟೀ ರೆಡಿ ಮಾಡಿ ಕೊಡಿ, ಹೋಟೆಲ್ಗೆ ಹೋಗೋದೇ ಇಲ್ಲ. ನಂತರ ನಾವು ರೆಡಿ ಮಾಡಿ ಇಟ್ಟಿರುವಂಥ ಬೆಲ್ಲದ ನೀರು ಹಾಕಬೇಕು. ಬೆಲ್ಲದ ನೀರು ಹಾಕಿ ಆದ ನಂತರ ಜಸ್ಟ್ 2 ನಿಮಿಷ ಮಾತ್ರ ಕುದಿಸ್ಬೇಕು. ಒಮ್ಮೆ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಇಲ್ಲಿ ನೋಡಿ, ಟೀ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಅಷ್ಟೇ ಟೇಸ್ಟ್ ಕೂಡ ಆಗಿದೆ. ನಾನಿಲ್ಲಿ 3 ಕಪ್ಪಿಗೆ ಹಾಕ್ತಾ ಇದ್ದೀನಿ. ನಾನು ರೆಡಿ ಮಾಡಿರುವಂಥ ಬೆಲ್ಲದ ಟೀ ಸುಮಾರು 10 ಜನಕ್ಕೆ ಆಗುತ್ತೆ ನೋಡಿ. ನಾನು ಹೇಳಿದ ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಪಟಾಪಟ್ ಅಂತ ಈ ರೀತಿಯಾಗಿ ಬೆಲ್ಲದ ಟೀ ರೆಡಿ ಮಾಡಿ ಕೊಡಿ. ಬೆಲ್ಲದ ಟೀ ಕುಡಿದವರೆಲ್ಲ ವಾವ್ ಅಂತಾರೆ ನೋಡಿ. ಮತ್ತೆ ಯಾವಾಗಲಾದರೂ ಮನೆಗೆ ಗೆಸ್ಟ್ ಬಂದರೆ ಇದೇ ರೀತಿ ಬೆಲ್ಲದ ಟೀ ಮಾಡಿಸ್ಕೊಂಡು ಕುಡಿತಾರೆ ನೋಡಿ. ಇಲ್ಲಿ ನಾನು ನಮ್ಮ ಮನೆಯವ್ರಿಗೂ ಕೂಡ ಕೊಟ್ಟಿದ್ದೀನಿ, ಅವರು ಕೂಡ ಹೇಳ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿದೆ ಅಂತ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.